ರೈತರ ಬಾಂಧವರೇ ನಮಸ್ಕಾರ. ಇವತ್ತು ನಾವು ಇಲ್ಲಿ ಕಾರ್ಕಲ್ ದಕ್ಷಿಣ ಸೋಲಾಪುರ ಇಲ್ಲಿ ನಾವು ಒಂದು ಕಬ್ಬಿನ ಕಾಟ ಸರ್ವಸಾಧಾರಣ ಕಬ್ಬಿನ ಕಾಟ ಮಾಡ್ಲಿತ್ತಿದ್ದೆವು. 94 ಟನ್ ಇಲ್ಲಿ ಕಬ್ಬಿನ ಅವರೇಜ್ ಬಂದೈತಿ ಆಲ್ರೆಡಿ. ಬಟ್ ಒಂದು ಕಬ್ಬ ಎಷ್ಟು ಕಿಲೋ ಕುಂಡಿರ್ತೈತಿ ಅದ್ರ ನಾವು ಇಲ್ಲಿ ಕಾಟ ಮಾಡ್ಲಿತ್ತಿದ್ದೇವೆ. ಇದು 265 ವೆರೈಟಿ ಐತಿ. 11 ತಿಂಗಳದು. ಸರ್ವಸಾಧಾರಣ ಎಷ್ಟು ಕಿಲೋ ಕುಂಡಿರ್ತೈತಿ ಕಾಟ ಇಲ್ಲಿ ನಾವು ನೋಡ್ಲಿತ್ತಿದ್ದೇವೆ. ಒಂದೇ ಕಬ್ಬ ಇಲ್ಲಿ ನಾವು ನೋಡಬಹುದು. ಒಂದೇ ಬರೀ ಒಂದೆರಡು ಇಲ್ಲಿ ನಾವು ನೋಡ್ಬೋದು. ಒಂದೇ ಕಬ್ಬ 4 ಕಿಲೋ 2 ಗ್ರಾಮ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ಸರ್ವಸಾಧಾರಣ ಒಂದು ಕಬ್ಬು ತೊಗೊಂಡು ಬಂದಿದ್ದೆವು. ಈಗ 94 ಇದು ಅವರೇಜ್ ಇಲ್ಲಿ ಕುಂಡ್ಲಿರ್ತೈತಿ. ಇಲ್ಲಿ ರೈತರಾದಾರೆ ನಮ್ಮ ಜೊತೆ. ಇವ್ರದೇ ಕಬ್ಬದು. ಅಂಶಿತ್ ಸರ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾರ. अंशित सर ಈಗ ಇದು ವೇಟ್ ನೋಡ್ಕಿशिंदे ಏನತ್ತೀरा? मला तर वाटतंय की ह्या पाऊण एकरच्या प्लॉटमध्ये हां 80च्या अबो हां असं पडेल. मला तरी अंदाज असं वाटतं. आता खोडव्याचं टनेज तुमचं 94 टन निघालेलं आहे हां ನಾ 84 ಟನ್ ಕೊಡವಾದ ಹೊಂಟೈತಿ. ಈಗ ಲಾಗಣ್ ಕಬ್ಬ ಐತಿ. ಇದು 94 95 ಟನ್ ಅವರೇಜ್ ಬರ್ಬೋದು ಇಲ್ಲಿ. ಯಾಕಂದ್ರೆ ಸ್ಟಾರ್ಟಿಂಗ್ ಹಿಡಿದು ಟ್ರೀಟ್ಮೆಂಟ್ ಲಾಸ್ಟಿನ ತನಕ ಟೋಟಲಿ ಡೋಸ್ ನಾವು ಹೇಳಿದ ಪ್ರಕಾರ ಡೋಸ್ ಆಗಿವೆ. ನಂಬರ್ 1 ಮತ್ತು ಈ ಕಬ್ಬಿಗೆ ನಾವು ಇಲ್ಲಿ ನೋಡ್ತಿದ್ದೇವೆ ಒಂದು ತುಸು ಬಿ ದಶಿ ಇಲ್ಲ. ಶುಗರ್ ಇಲ್ಲಿ ನಾವು ನೋಡ್ಬೋದು. ಬ್ರಿಕ್ಸ್ ಹಳ್ಳಿ ಇಲ್ಲ ನಾವು ಇಲ್ಲಿ ಹ್ಯಾಂಗೈತೆ ಇದು ನೋಡ್ಬೋದು. ನಂಬರ್ 1 ಕಬ್ಬ ಇಲ್ಲಿ ಐತೆ. ಮತ್ತು ಎಲ್ಲ ರೈತರಿಗೆ ಅಂಶಿತ್ ಸರ್ ಇದು ನೋಡ್ಕಿಶಿಂದೆ ಇಲ್ಲಿ ಆಲ್ರೆಡಿ ರೈತರು ಇರ್ತಾರೆ. ಅಂಶಿತ್ ಸರ್ ನೀವು ಏನು ಹೇಳ್ಬೋದು? ಎಲ್ಲ ರೈತರು ಇದು ನಮ್ಮದು ಪ್ರಾಡಕ್ಟ್ ವಾಪರಿಸಬೇಕು आणि ಜಾಸ್ತಿ ಉತ್ಪಾದನೆ ಹೆಚ್ಚಿಗೆ ಹೆಚ್ಚು ಉತ್ಪಾದನೆ ತಗೋಬೇಕು. ಇದು ನಮ್ಮದು ರೈತರಿಗೆ ವಿನಂತಿ. ಧನ್ಯವಾದ. ನಮಸ್ಕಾರ.